ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದರ ಜೊತೆಯಲ್ಲಿ 5 ವಾಲ್ಯೂಮ್ಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪ್ರತಿಯೊಂದು ಈ ಪ್ರಕರಣದ ವಿಚಾರವನ್ನ ಪಿನ್ ಟು ಪಿನ್ ಉಲ್ಲೇಖ ಮಾಡಿದ್ದಾರೆ. ಪಕ್ಕಾ ಲೆಕ್ಕಾಚಾರವನ್ನ ಹಾಕಿ ತನಿಖೆಯನ್ನ ನಡೆಸಿ ಐಒ ಎಲ್ಲವನ್ನ ಮೆನ್ಷನ್ ಮಾಡಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಐದು ವಾಲ್ಯೂಮ್ಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 5 ವಾಲ್ಯೂಮ್ಗಳಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಎಲ್ಲವನ್ನು ಪ್ರತ್ಯೇಕವಾಗಿ ಸಲ್ಲಿಸಿರುವಂತಹ ಕಾಕಿ ಚಾರ್ಜ್ ಶೀಟ್ ನಲ್ಲಿರುವಂತಹ ಐಒ ಪಕ್ಕಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೊಲೆ ಕೇಸ್ ಸಂಬಂಧ ಪಿನ್ ಟು ಪಿನ್ ಮಾಹಿತಿಯನ್ನ ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಒಟ್ಟಾರೆ 231 ಸಾಕ್ಷಿಗಳ ಉಲ್ಲೇಖ ಆಗಿದೆ. 27 ಜನ ಸಾಕ್ಷಿ, ಇನ್ನು ನ್ಯಾಯಾಧೀಶರ ಮುಂದೆ 164ರ ಅಡಿಯಲ್ಲಿ ಹೇಳಿಕೆ ಕೂಡ ದಾಖಲಾಗಿದೆ. ಪ್ರತ್ಯಕ್ಷ ಸಾಕ್ಷಿದಾರರು 3 ಹೇಳಿಕೆ ದಾಖಲಾಗಿದೆ. ಸಿಎಫ್ಎಸ್ಎಲ್ 8 ಮತ್ತು 59 ಮಂದಿ ಪಂಚರ ಸಾಕ್ಷಿಯನ್ನ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರು 56, ಸರ್ಕಾರಿ ಅಧಿಕಾರಿಗಳು 8. ಇನ್ನು ಎಫ್ಎಸ್ಎಲ್ ಸಿಎಫ್ಎಸ್ಎಲ್ 8. ಇದರ ಜೊತೆಯಲ್ಲಿ ಪೊಲೀಸರ ಎದುರು ಸಿಆರ್ಪಿಸಿ 161ರ ಅಡಿಯಲ್ಲಿ ಹೇಳಿಕೆ ಕೂಡ ದಾಖಲಾಗಿದೆ. 161ರ ಅಡಿ ಹೇಳಿಕೆಯನ್ನ ದಾಖಲಿಸಿರೋ ವ್ಯಕ್ತಿಗಳು 97. ಇನ್ನು ನ್ಯಾಯಾಧೀಶರ ಮುಂದೆ 164ರ ಅಡಿ 27 ಮಂದಿಯ ಹೇಳಿಕೆ ಕೂಡ ದಾಖಲಾಗಿದೆ. ವಾಲ್ಯೂಮ್ 1 ಪ್ರಕರಣದ ಸಂಕ್ಷಿಪ್ತ ವರದಿ. 5 ವಾಲ್ಯೂಮ್ಗಳಲ್ಲಿ ಮೊದಲ ವಾಲ್ಯೂಮ್ನಲ್ಲಿ ಪ್ರಕರಣದ ಸಂಕ್ಷಿಪ್ತ ವರದಿಯನ್ನ ಉಲ್ಲೇಖ ಮಾಡಿದ್ದಾರೆ. ವಾಲ್ಯೂಮ್ 2 17 ಜನ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ. ಈ ಪ್ರಕರಣದಲ್ಲಿ 17 ಜನ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯನ್ನ 2ನೆಯ ವಾಲ್ಯೂಮ್ನಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖಿಸಲಾಗಿದೆ. ವಾಲ್ಯೂಮ್ 3 ಸಾಕ್ಷಿಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷ್ಯಗಳು. 3ನೆಯ ವಾಲ್ಯೂಮ್ನಲ್ಲಿ ಸಂಪೂರ್ಣ ಎಳೆಯಾಗಿ ಸಾಕ್ಷಿಗಳ ವಿವರಣೆಯನ್ನ ಉಲ್ಲೇಖ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು, ಇನ್ನು ಪರೋಕ್ಷ ಸಾಕ್ಷಿಗಳನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಾಲ್ಯೂಮ್ 4 ಮರಣೋತ್ತರ ಪರೀಕ್ಷೆ ಎಫ್ಎಸ್ಎಲ್ ರಿಪೋರ್ಟ್. 4ನೆಯ ವಾಲ್ಯೂಮ್ನಲ್ಲಿ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆ ಮತ್ತು ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಉಲ್ಲೇಖ ಮಾಡಿದ್ದಾರೆ. ಯಾವ ಪ್ರಮುಖ ಸಾಕ್ಷ್ಯಗಳು ಮರಣೋತ್ತರ ಪರೀಕ್ಷೆಯಲ್ಲಿ ಸಿಕ್ಕಿದೆ, ಇವೆಲ್ಲದರ ಕುರಿತಂತೆ ಇಂಚಿಂಚು ಮಾಹಿತಿಯನ್ನ 4ನೆಯ ವಾಲ್ಯೂಮ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಾಲ್ಯೂಮ್ 5 ಎಫ್ಎಸ್ಎಲ್ ಮತ್ತು ಸಿಎಫ್ಎಸ್ಎಲ್ ಅನಾಲಿಸಿಸ್ ವರದಿ. 5ನೆಯ ವಾಲ್ಯೂಮ್ನಲ್ಲಿ ಎಫ್ಎಸ್ಎಲ್ ಮತ್ತು ಸಿಎಫ್ಎಸ್ಎಲ್ ಅನಾಲಿಸಿಸ್ ನ ಸಂಪೂರ್ಣ ವರದಿಯನ್ನ ಇಲ್ಲಿ ಇಂಚಿಂಚಾಗಿ ಉಲ್ಲೇಖ ಮಾಡಿದ್ದಾರೆ. ಇವಿಷ್ಟು 5 ಪ್ರಮುಖ ವಾಲ್ಯೂಮ್ಗಳಲ್ಲಿ ಈ ಒಂದು ಪ್ರಕರಣದ ಸಂಕ್ಷಿಪ್ತ ವರದಿಯನ್ನ ಪ್ರತಿ ಒಂದು ವಾಲ್ಯೂಮ್ನಲ್ಲಿ ಎಳೆಯಾಗಿ ಸಾಕ್ಷಿಗಳನ್ನ, ಇನ್ನು ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆಗಳು, ಇನ್ನು ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳು, ಇನ್ನು ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ಎಫ್ಎಸ್ಎಲ್ ರಿಪೋರ್ಟ್, ಎಫ್ಎಸ್ಎಲ್ ಮತ್ತು ಸಿಎಫ್ಎಸ್ಎಲ್ ಅನಾಲಿಸಿಸ್ ವರದಿಯನ್ನ ಎಳೆಯಾಗಿ ಪೊಲೀಸ್ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ. ಈ ರೀತಿಯಾಗಿ 5 ವಾಲ್ಯೂಮ್ಗಳಲ್ಲಿ ಇಡೀ ಈ ಒಂದು ಪ್ರಕರಣದ ಸಂಕ್ಷಿಪ್ತ ವರದಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಗಳು,
ಪರೋಕ್ಷ ಮತ್ತು ಇನ್ನು ಪ್ರತ್ಯಕ್ಷ ಇರುವಂತಹ ಸಾಕ್ಷಿಗಳ ವಿವರಣೆಯನ್ನ ಮತ್ತೊಂದು ವಾಲ್ಯೂಮ್ಗಳಲ್ಲಿ ಕೊಟ್ರೆ ಎಲ್ಲವೂ ಕೂಡ ಪಕ್ಕಾ ಇಂಚಿಂಚಾಗಿ ಪ್ರತಿಯೊಂದು ವಾಲ್ಯೂಮ್ಗಳಲ್ಲಿ ಈಗ ತನಿಖಾ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ.